ಆನೇಕಲ್ ತಾಲೂಕಿನ ನಾಗನಾಯಕನಹಳ್ಳಿಯ ಸೂರ್ಯ ಸಿಟಿಯಲ್ಲಿರುವ ಏಕಂ AD5 ಅಂತಾರಾಷ್ಟ್ರೀಯ ಶಾಲೆಯಲ್ಲಿ 19 ರಿಂದ 22ನೇ ತಾರೀಖಿನವರೆಗೆ CBSE ಕ್ಲಸ್ಟರ್ 8 ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯ ನಡೆಯುತ್ತಿದ್ದು, ಫುಟ್ಬಾಲ್ ಪ್ರೇಮಿಗಳಿಗೆ ರಸದೌತಣ ಉಣಬಡಿಸಲಿವೆ. 14 ವರ್ಷದೊಳಗಿನ 70 ತಂಡ, 17 ವರ್ಷದೊಳಗಿನ 70 ತಂಡ, 19 ವರ್ಷದೊಳಗಿನ 20 ತಂಡಗಳು ಭಾಗವಹಿಸುತ್ತಿವೆ. ರಾಜ್ಯದ ಎಲ್ಲಾ ಭಾಗಗಳಿಂದ ಫುಟ್ಬಾಲ್ ತಂಡಗಳು ಆಗಮಿಸುತ್ತಿವೆ. ಆಟಗಾರರಿಗೆ ಇದೊಂದು ಸುವರ್ಣ ಅವಕಾಶ. ಇಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಆಡಲಿದ್ದಾರೆ. ಇನ್ನು ಈ ಫುಟ್ಬಾಲ್ ಪಂದ್ಯಾವಳಿ ಆಟದ ಉದ್ಘಾಟನೆಯನ್ನು 19 ಗುರುವಾರ ಸಂಜೆ 5 ಗಂಟೆಗೆ ಏಕಂ AD5 ಶಾಲಾ ಆವರಣದಲ್ಲಿ ಆಯೋಜಿಸಿದ್ದು, ಕಾರ್ಯಕ್ರಮವನ್ನು ಶಾಲೆಯ ಸಂಸ್ಥಾಪಕರು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು. ಇನ್ನು ಈ ಫುಟ್ಬಾಲ್ ಪಂದ್ಯಾವಳಿ ಆಟದ ಉದ್ಘಾಟನೆಯನ್ನು 19 ಗುರುವಾರ ಸಂಜೆ 5 ಗಂಟೆಗೆ ಏಕಂ AD5 ಶಾಲಾ ಆವರಣದಲ್ಲಿ ಆಯೋಜಿಸಿದ್ದು, ಕಾರ್ಯಕ್ರಮವನ್ನು ಶಾಲೆಯ ಸಂಸ್ಥಾಪಕರು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರು ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು. CBSE ಕ್ಲಸ್ಟರ್ 8 ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗಳು ಏಕಂ AD5 ಅಂತಾರಾಷ್ಟ್ರೀಯ ಶಾಲೆ, ಸ್ಕೂಲ್ ಆಫ್ ಇಂಡಿಯನ್ ಶಾಲೆ, ಕ್ರೈಸ್ಟ್ ಅಕಾಡೆಮಿ ಶಾಲೆಯ ಆಟದ ಮೈದಾನದಲ್ಲಿ ದಿನಾಂಕ 20, 21, 22ರಂದು 3 ದಿನಗಳು ನಡೆಯುತ್ತಿದ್ದು, ಕೊನೆ ದಿನವಾದ ದಿನಾಂಕ 22 ಭಾನುವಾರ ಸಂಜೆ 5ಕ್ಕೆ ಏಕಂ AD5 ಅಂತಾರಾಷ್ಟ್ರೀಯ ಶಾಲಾ ಆವರಣದಲ್ಲಿ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಶಾಲೆಯ ಸಂಸ್ಥಾಪಕರು ತಿಳಿಸಿದರು. भारत माता के
ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿಂದು ಇದು ಬಂದು CBSE ಕ್ಲಸ್ಟರ್ಸ್ 8 ಅಂತ. ಸೊ ಎಂಟೈರ್ ಕರ್ನಾಟಕದಿಂದ ಸ್ಕೂಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಆಗುತ್ತೆ. ಏಜ್ ಕ್ಯಾಟಗರಿ ಬಂದು ಅಂಡರ್ 14, ಅಂಡರ್ 17 ಮತ್ತು ಅಂಡರ್ 19 ಕ್ಯಾಟಗರೀಸ್ ಆಗುತ್ತೆ. ಸೊ ಅಕ್ರಾಸ್ ಫ್ರಮ್ ಕರ್ನಾಟಕ ಒಂದು ಕ್ಯಾಟಗರಿಯಲ್ಲಿ ಲೈಕ್ ಅಂಡರ್ 14ನಲ್ಲಿ 70 ಟೀಮ್ಸ್ ಭಾಗವಹಿಸಿದ್ದಾರೆ, ಮತ್ತು ಅಂಡರ್ 17ನಲ್ಲಿ 70 ಟೀಮ್ಸು, ಮತ್ತು ಅಂಡರ್ 19ನಲ್ಲಿ 20 ಟೀಮ್ಸು ಪಾರ್ಟಿಸಿಪೇಟ್ ಆಗಿದ್ದಾರೆ. ಸೊ ಇದೇನೆಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ. ಸೊ ಇದರಲ್ಲಿ ಸ್ಪಾಟ್ ಆದರೆ ಇದರಲ್ಲಿ ವಿನ್ನರ್ಸ್ ಬಂದು ನ್ಯಾಷನಲ್ಸ್ ಆಡೋಕ್ಕೆ ಹೋಗ್ತಾರೆ. ಸೊ ಅದು ಬಂದು ಆಲ್ ಓವರ್ ಇಂಡಿಯಾ ಆಲ್ CBSE ಬೋರ್ಡ್ಸಿಂದ ಬಂದು ಪಾರ್ಟಿಸಿಪೇಟ್ ಆಗಿ ಅಲ್ಲಿ ನ್ಯಾಷನಲ್ಸ್ ಆಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಇರ್ತಾರೆ. ಮಕ್ಕಳು ಇನ್ಸೈಡ್ ಡಿಸ್ಟ್ರಿಕ್ಸು ಒಳಗಡೆ ಗೊತ್ತಾಗೋಕ್ಕಿಲ್ಲ. ಯಾಕಂದರೆ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನಲ್ಲಿ ಯಾವಾಗಾದರೂ ಈ ಅಂಡರ್ 12, ಅಂಡರ್ 16 ಈ ಥರ ಇದು ಆಗುತ್ತೆ. ಸೊ ಈ ಥರ ಬಂದು ಅವ್ರದ್ದು ವಿಷನ್ಸ್ ಬಂದು ಈ ಥರ CBSE ಮತ್ತು ಈ ಸ್ಟೇಟ್ ಬೋರ್ಡ್ಸು ಸ್ಕೂಲ್ಸಲ್ಲೆಲ್ಲನೂ ವಿಷನ್ ಇರಬೇಕಂತ ಕೇಳ್ಕೊತೀನಿ. ಯಾಕಂದರೆ ಹಿಡನ್ ಟ್ಯಾಲೆಂಟ್ಸ್ ಈ ಥರನೂ ಇರುತ್ತಾರೆ. ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರಿಗೆ ಒಳ್ಳೆ ಇನ್ನೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ, ಕೋಚಸ್ ವಿಸಿಬಿಲಿಟೀಸ್ ಇವ್ರ ಮೇಲೆ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಇದು. ಸೊ ಇದು ಬಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್. ಇದು ಇಲ್ಲ, ಫುಲ್ ಎಂಟೈರ್ ಕನ್ನಡ ಇಲ್ಲೇ ನಡೀತಾ ಇರೋದು, ಬೇರೆ ಎಲ್ಲಿ ನಡೀತಲ್ಲ. ಇದರಲ್ಲಿ ವಿನ್ನರ್ಸ್ ಬಂದು ನೆಕ್ಸ್ಟ್ ಬಂದು ನ್ಯಾಷನಲ್ಸ್ಗೆ ಹೋಗ್ತಾರೆ. ನ್ಯಾಷನಲ್ಸ್ ಬಂದು ಆಲ್ ಓವರ್ ಇಂಡಿಯಾ ಆಲ್ ಸ್ಟೇಟ್ಸ್ ಪಾರ್ಟಿಸಿಪೇಟ್ ಆಗ್ತಾರೆ. ಇವ್ರು ಬಂದು ಕರ್ನಾಟಕಕ್ಕೆ ರೆಪ್ರೆಸೆಂಟ್ ಮಾಡ್ತಾರೆ CBSE ಬೋರ್ಡಿಂದ. ಸೊ ಇಲ್ಲಿಂದ ನಾವು 5 ವೆನ್ಯೂಸಲ್ಲಿ ಆಡಿಸ್ತಾ ಇದ್ದೀವಿ. ಎಕಮ್ ಎಡಿಫೈ ಸ್ಕೂಲು ಇವರೇ ಹೋಸ್ಟ್. ಎಕಮ್ ಎಡಿಫೈ ಸ್ಕೂಲ್ ಬಂದು ಹೋಸ್ಟು. ಸೊ ಇಲ್ಲಿ 2 ಗ್ರೌಂಡ್ ಇದೆ, ಮತ್ತು ಸ್ಕೂಲ್ ಆಫ್ ಇಂಡಿಯಾದಲ್ಲಿ 2 ಗ್ರೌಂಡ್ ಇದೆ, ಮತ್ತು ಕ್ರೈಸ್ಟ್ ಅಕಾಡೆಮಿಯಲ್ಲಿ 1 ಗ್ರೌಂಡು. ಸೊ ಇಂಥ ವೇರಿಯಸ್ ಜಾಗದಲ್ಲಿ ನಡೀತಾ ಇರುತ್ತೆ. ಮತ್ತು ನಾವು ಟೈಮ್ ಶೆಡ್ಯೂಲ್ಸು ಎಲ್ಲ ಕೊಟ್ಟಿದ್ದೀವಿ. ಸೊ ಅವ್ರು ಬಂದು ಅಲ್ಲಿ ಮ್ಯಾಚ್ ನಡೀತಾ ಇರುತ್ತೆ. ಸ್ಟೂಡೆಂಟ್ಸು ಫ್ರಮ್ ಬೆಳಗಾಮು, ದಾವಣಗೆರೆ, ಉಡುಪಿ, ಮೂಡುಬಿದ್ರೆ ಸುಮಾರು ಕಡೆಯಿಂದ ಫುಲ್ ಆಲ್ ಓವರ್ ಕರ್ನಾಟಕದಿಂದ ಆಲ್ಮೋಸ್ಟ್ ಕವರ್ ಆಗಿದ್ದಾರೆ. ಬೆಂಗಳೂರು ಟೀಮ್ಸು ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಔಟ್ ಆಫ್ 70 52 ಔಟ್ಸೈಡ್ ದ ಬ್ಯಾಂಗ್ಳೂರು ಎಲ್ಲ ಬಂದಿರೋದು. 18 ಸೊ ಎಲ್ಲ ಮ್ಯಾಚಸ್ ಬಂದು ನಾಕೌಟ್ ಸ್ಟೇಜಸ್ಸೇ. ಸೊ 1 ಮ್ಯಾಚ್ ಸೋತ್ರೆ ಹೋಯಿತು. ಇಟ್ಸ್ ನಾಕೌಟ್ ಸ್ಟೇಜಸ್ ಎಲ್ಲ ಮ್ಯಾಚಸ್ಗಳು. ಸೊ ಇದರಲ್ಲಿ ಬಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ. ಪ್ರೀ ಕ್ವಾರ್ಟರ್ಸು, ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ಸು. ಸೊ ಓನ್ಲಿ 70 ಟೀಮಲ್ಲಿ ಓನ್ಲಿ ಒಂದೇ ಟೀಮ್ ಮಾತ್ರ ಕ್ವಾಲಿಫೈ ಆಗ್ತಾರೆ ಅಷ್ಟೇ. ಫೈನಲ್ಸ್ ಇಲ್ಲೇ ಎಕಮ್ ಎಡಿಫೈ ಸ್ಕೂಲ್ಸಲ್ಲೇ ನಡೆಸ್ತೀವಿ ಫೈನಲ್ಸ್ ಎಲ್ಲ. ಸರ್, ಈಗ ಸ್ಟೇಟಿಂದ ಸುಮಾರು ಕಡೆಯಿಂದ ವಿದ್ಯಾರ್ಥಿಗಳು ಅವ್ರು ಉಳ್ಕೊಳ್ಳೋದಕ್ಕೆ ಅವ್ರ ವ್ಯವಸ್ಥೆ ಅವ್ರಿಗೆಲ್ಲ ಎಲ್ಲನೂ ವ್ಯವಸ್ಥೆ ಇನ್ಸೈಡ್ ದ ಸ್ಕೂಲ್, ಸೇಫ್ಟಿ, ಎನ್ಶೋರು, ಫುಡ್ಡು ಎಲ್ಲನೂ ಅದ್ರ ಬಗ್ಗೆ ಚೆನ್ನಾಗಿ ಮಾಡಿಟ್ಟಿದ್ದೀವಿ. ವಿತಿನ್ ಸ್ಕೂಲಲ್ಲೇ ನಾವೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಯಾರು ಮಕ್ಕಳೆಲ್ಲ ಅಕಾಮಿಡೇಷನ್ ತೊಗೊಂಡಿದ್ದಾರೆ ಔಟ್ಸೈಡ್ ದಿ ಬ್ಯಾಂಗ್ಳೂರು, ಯಾರಿಂದ ಹೊರಗಡೆಯಿಂದ ಬಂದಿದ್ದಾರೆ, ಬೆಂಗಳೂರಿಂದ ಹೊರಗಡೆ ಬಂದಿರೋರಿಗೆಲ್ಲ ಇಲ್ಲೇ ನಾವು ಅಕಾಮಿಡೇಷನ್ ಚೂಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾವು ಒಳ್ಳೆ ವ್ಯವಸ್ಥೆ ಮಾಡಿದ್ದೀವಿ ಖಂಡಿತ. ಮ್ಯಾನೇಜ್ಮೆಂಟು, ಚೇರ್ಮನ್ ಮಿಸ್ಟರ್ ಅಶೋಕ್ ಸರ್, ಮತ್ತು ಫೌಂಡರ್ ಆಫ್ ಸ್ಕೂಲ್ ಮುನಿಯಪ್ಪ ಸರ್, ಮತ್ತು ಆರ್ ಪ್ರಿನ್ಸಿಪಲ್ ಜಿಲು, ಇವರೇ ಹೂ ಇಸ್ ದ ಒನ್ ಫಾರ್ ದ ಬ್ಯಾಕ್ ಎಂಡ್. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಬಟ್ ಸ್ಟಿಲ್ ಅವ್ರು ಬಂದು ಬೇರೆ ಗ್ರೌಂಡ್ಸ್ ಎಲ್ಲ ಹೈಯರ್ ಮಾಡಿ ಇದನ್ನು ಈ ಪ್ರೋಗ್ರಾಮ್ನ ಈ ಈವೆಂಟ್ನ ಚೆನ್ನಾಗಿ ನಡೆಸ್ತಾರೆ. ಇದು ಮ್ಯಾಚಸ್ ಹೆಂಗಿರುತ್ತೆ ಅಂದರೆ 3 days ಆಫ್ ಈವೆಂಟ್ಸು. ನಾಳೆ 20th, 21st ಆ್ಯಂಡ್ 22nd 3 days ಇರುತ್ತೆ. ಮಾರ್ನಿಂಗ್ 7 to ಈವ್ನಿಂಗ್ 6 ನಡೀತಾ ಇರುತ್ತೆ ಮ್ಯಾಚಸ್ ಕಂಟಿನ್ಯೂಸ್ ಆಗಿ. ಆಲ್ ಅಫಿಷಿಯಲ್ಸ್, ಇದಕ್ಕೆ ರೆಫ್ರೀಸು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನಿಂದ ರೆಫ್ರೀಸ್ನ ನಾವು ಆಯ್ಕೆ ಮಾಡಿದ್ದೀವಿ. ಸೊ ಅವರೇ ಬಂದು ಅಫಿಷಿಯೇಟಿಂಗ್ ಮಾಡ್ತಾರೆ. ಎಲ್ಲನೂ ಪ್ರೊಫೆಷ್ನಲ್ ವೇಯಲ್ಲೇ ಇರುತ್ತೆ. ಸೊ ಎಲ್ಲನೂ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೇಂಟೈನ್ ಮಾಡಿದ್ದೀವಿ. FIFA ರೂಲ್ಸ್ ಇರುತ್ತೆ. ಸೊ ಆ್ಯಸ್ ಪರ್ ದ ರೂಲ್ ನಾವು ಮ್ಯಾಚ್ ನಡೆಸ್ತಾ ಇರ್ತೀವಿ. And I am the principal of Ekam Edify School. My name is Jilu, and I'm really very, very happy and proud to host one of the most prestigious events conducted by CBSE board. We have taken one of the most prestigious and difficult tournament called football, and the registrations have been very high. Tumba jasti arrangements, logistics, lot of thinking ಮಾಡಬೇಕಿತ್ತು. But my management has been very supportive. ಅದರಿಂದ ನಾವು ಇಷ್ಟು ದೊಡ್ಡ ಒಂದು ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇದೆ. 2864 children are there, and we are conducting this entire event for CBSE in Bangalore, and this is called Cluster 8. ನಮಸ್ಕಾರ, ನಾನು ಮುನಿಯಪ್ಪ, ಫೌಂಡರ್ ಆಫ್ ದಿಸ್ ಎಡಿಫೈ ಸ್ಕೂಲ್. ನಾನು BSc B.Ed ಗ್ರ್ಯಾಜುಯೇಟ್ ಆದರೂ ಸಹ ನನಗೆ ಬೇರೆ ಅಡ್ಮಿನಿಸ್ಟ್ರೇಷನ್ ಸೈಡ್ನಲ್ಲಿ ಕೆಲಸ ಸಿಕ್ಕಿದ್ದರಿಂದ ಈ ಟೀಚರ್ ಕೆಲಸಕ್ಕೆ ಬರಲಿಕ್ಕಾಗಲಿಲ್ಲ.
ಆಫ್ಟರ್ ರಿಟೈರ್ಮೆಂಟ್ ನಮ್ಮ ಮಗ ಸೊಸೆ ಸ್ಕೂಲ್ ಮಾಡ್ತೀವಿ ಅಂದಿದ್ದರಿಂದ ನಮ್ಮ ಇಲ್ಲಿ ಸ್ವಂತ ಜಮೀನಿತ್ತು. ಇಲ್ಲಿ ಆ ಸ್ವಂತ ಜಮೀನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಕೆಲವು ಜಮೀನುಗಳನ್ನ ಪರ್ಚೇಸ್ ಮಾಡಿ ಇಲ್ಲಿ 8 ಎಕರ್ಸ್ ಕ್ಯಾಂಪಸ್ ಇದಿದೆ. ಇನ್ನೂ 8 ಎಕರ್ಸ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲಿಲ್ಲ. ಮಧ್ಯೆ ಮಧ್ಯೆ ಸ್ವಲ್ಪ ಹರ್ಡಲ್ಸ್ ಇದೆ. ಮುಂದೆ 8 ಎಕರ್ಸ್ ಆಗುತ್ತೆ ಇದು. ಈಗ ನಾವು ಸ್ವಿಮ್ಮಿಂಗ್ ಪೂಲ್, ಬ್ಯಾಸ್ಕೆಟ್ಬಾಲ್ ಗ್ರೌಂಡ್, ಸ್ಕೇಟಿಂಗ್ ಗ್ರೌಂಡ್, 2 ಕಡೆ ಮಲ್ಟಿಪರ್ಪಸ್ ಗ್ರೌಂಡ್ಸ್ ಈ ರೀತಿ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇಲ್ಲಿ. ಸರ್, ಈಗ ನೀವು ಸ್ಟೇಟ್ ಪೂರ್ತಿ ಮಕ್ಕಳೆಲ್ಲ ಕರೆಸಿ ಇಲ್ಲೇ ಮಾಡಬೇಕು ಅಂತ ನಿಮ್ಮ ಥಾಟ್ ಹೆಂಗೆ ಬಂತು? ಇಲ್ಲ, ಆಗಿಲ್ಲ. CBSE ನೋರು ನೀವು ಹೋಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಆಯಿತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. CBSEನವ್ರು ಪ್ರಪೋಸ್ ಮಾಡಿದ್ದು, ನಾವು ರಿಜೆಕ್ಟ್ ಮಾಡ್ಬೋದಾಗಿತ್ತು, ಬೇಡ ನಮ್ಮಲ್ಲಿ ಆಗಿಲ್ಲ ಅಂತ. ಬಟ್ ವಿ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ. ಬೇರೆ 2 ಕಡೆ 2 ಸ್ಕೂಲ್ನಲ್ಲಿ ಗ್ರೌಂಡ್ಸು ತೊಗೊಂಡಿದ್ದೀವಿ. ನಮ್ಮಲ್ಲೂ ಇದು ಮಾಡಿದ್ವಿ. ಇಲ್ಲಿ ಊಟಕ್ಕೆ ಎಲ್ಲಕ್ಕೂ ನಾವು ಇಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮದು ಬೇರೆ ಇನ್ನೊಂದು ಸೆಂಟ್ರಿದೆ, ಅಲ್ಲಿ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜ್ ಓಪನ್ ಮಾಡ್ತಾಯಿದ್ದೀವಿ. ಈ ವರ್ಷದಿಂದ ಮಾಡ್ತಾಯಿದ್ದೀವಿ. ಅಲ್ಲಿ ಆ ಬಿಲ್ಡಿಂಗ್ನಲ್ಲೂ ಸಹ ಅಕಾಮಡೇಷನ್ ಕೊಟ್ಟಿದ್ದೀವಿ ಎಲ್ಲರಿಗೂ. ನಾವು ಬಿಗಿನಿಂಗ್ನಲ್ಲಿ ಇಷ್ಟು ನಂಬರ್ ಆಫ್ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ, ಇಷ್ಟು ನಂಬರ್ ಆಫ್ ಟೀಮ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದೊಂದು ಇದರಲ್ಲಿ 20-25 ಟೀಮ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಟೋಟಲ್ ಒಂದು 70-75 ಬರ್ಬೋದು ಅಂತ. ಬಟ್ ಒಂದೊಂದು ಇದರಲ್ಲೇ ಒಂದೊಂದು ಗ್ರೇಡಲ್ಲೇ 70 ಟೀಮ್ ಬಂದುಬಿಟ್ಟಿದೆ. ಅಂಡರ್ 14 72 ಟೀಮ್ಸ್, ಅಂಡರ್ 17 72 ಟೀಮ್ಸ್, ಅಂಡರ್ 19 20 ಟೀಮ್ಸ್ ಈ ರೀತಿಯಾಗಿ ರಿಜಿಸ್ಟರ್ ಆಗಿದೆ. ಎಲ್ಲರಿಗೂ ನಾವು ಎಲ್ಲ ಒಳ್ಳೆಯ ವ್ಯವಸ್ಥೆನೇ ಮಾಡಿದ್ದೀವಿ ಇಲ್ಲಿ. ಫುಟ್ಬಾಲ್ ಅವರ ಸಜೆಸ್ಟ್ ಮಾಡಿದಾಗ ನಾವು ಆಯಿತು ಅಂತ ಹೇಳಿದ್ವಿ. ನಾವು ಬೇರೆ ಥ್ರೋಬಾಲು, ವಾಲಿಬಾಲು, ಖೋಖೋ ಅಂತ ತಗೋಬೋದಾಗಿತ್ತು. ಅಂತ ತಗೊಂಡಿದ್ರೆ ನಮ್ಮ ಗ್ರೌಂಡಲ್ಲೇ ಮಾಡ್ಬೋದಾಗಿತ್ತು. ಫುಟ್ಬಾಲ್ ಆದ್ದರಿಂದ ದೊಡ್ಡ ಗ್ರೌಂಡ್ಸ್ ಬೇಕಾಗಿರೋದ್ರಿಂದ ನಾವು ಹೊರಗಡೆ ಗ್ರೌಂಡ್ಸ್ನ ತಗೊಂಡಿದ್ದೀವಿ. 14 ಅಂಡರ್ 17 ಅಂಡರ್ 19 ಮಾಡೋದಾಗಿದೆ. ಹಾಗಾಗಿ ಅದಕ್ಕೆ ನಾವು ನನ್ನ ಒಂದು ಪ್ರಯತ್ನ ಕೂಡ ನಾನು ಅದೇ ಅವರು ಜಸ್ಟ್ ನಮ್ಮನ್ನು ಅಪ್ರೋಚ್ ಮಾಡಿದಾಗ ಕೂಡ ನಾವು ವಿಲ್ ಗೋ ಹೆಡ್ ಅಂತ ಅದೇ ರೀತಿ ನಮಗೆ ಮ್ಯಾನೇಜ್ಮೆಂಟ್ ಆಗಲಿ, ಪ್ರಿನ್ಸಿಪಲ್ ಮ್ಯಾಮ್ ಆಗಲಿ, ಜಸ್ಟ್ ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾಯಿದ್ದಾರೆ. ನಮ್ಮ ಪ್ರತಿಯೊಂದು ಮೂಮೆಂಟ್ಗೂ ಎಲ್ಲರೂ ಜಸ್ಟ್ ಇಸ್ ಅ ಟೀಮ್ ವರ್ಕು. ಇಂಡಿವಿಜುವಲ್ ಕಡೆಯಿಂದ ಯಾವುದೂ ಆಗೋಲ್ಲ, ಇಟ್ ಇಸ್ ಅ ಟೀಮ್ ವರ್ಕು. ಇಷ್ಟು ಹೇಳ್ತಾ ನಾನು ಸರ್, ಇಟ್ ಈಸ್ ನಿಯರ್ ಬೈ ಬಿಕಾಸ್ ನಾವು ಜಸ್ಟ್ ಅಪ್ರೋಚ್ ಮಾಡಿದ್ದೀವಿ ಕೆಲವೊಂದು ಹಾಸ್ಪಿಟಲ್ಸ್ಗೆ. ದೇ ಆರ್ ಕಮ್ ಅಪ್ ವಿತ್ ದೇ ಗಿವಿಂಗ್ ರೆಡಿ ಟು ಗಿವ್ ದ ಆಂಬುಲೆನ್ಸ್ ರೆಡಿ ಮಾಡಿದ್ದಾರೆ. ಯಾಕಂದರೆ ಫುಟ್ಬಾಲು ನಾವು ಮ್ಯಾಚಸ್ ಆಡಬೇಕಾದ್ರೂ ಕೂಡ ಪ್ರಿಕಾಷನ್ ತಗೊತೀವಿ. ಸೇಫ್ಟಿ ಫಸ್ಟು, ಸೇಫ್ಟಿ ಆದಮೇಲೆ ಬೇಕಾದರೆ ನೆಕ್ಸ್ಟ್ ಇಯರಿಂದ ಆಸ್ ಎ CBSE ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾವು ಪ್ರಿಕಾಷನ್ನು ಸೇಫ್ಟಿ ಫಸ್ಟ್ ತಗೋಬೇಕಾಗುತ್ತೆ. ಹಾಗಾಗಿ ನಾವೊಂದು ನಿಯರ್ ಬೈ ಜಸ್ಟ್ ಹಾಸ್ಪಿಟಲ್ಸ್ಗೆ ಇದು ಮಾಡಿ ಆಂಬುಲೆನ್ಸ್ನ ನಾವು ತರಿಸ್ತಾ ಇದ್ದೀವಿ ಸರ್.